ಒಂದು ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ನಮ್ಮ ಸರಸ್ ಮೇಳ ಏನು ನಮ್ಮ ಹೆಣ್ಮಕ್ಳು ತಾವು ಅವರವರ ಗುಂಪಿನಲ್ಲಿ ಅವರವರ ಉದ್ಯೋಗದ ಬದುಕಿನಲ್ಲಿ ಏನು ತಯಾರು ಮಾಡ್ತಾ ಇದ್ದಾರೆ. ನಾವು ಯಾಕೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ ಎಲ್ಲರೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ತುಮಕೂರಿಂದ ಬರಲಿ, ಈ ಕಡೆ ಕೋಲಾರ ಕಡೆಯಿಂದ ಬರಲಿ, ಮೈಸೂರಿಂದ ಬರಲಿ, ಎಲ್ಲರೂ ಒಂದ್ ಕಡೆ ಎಳೆದುಬಿಟ್ಟು ಬಸ್ ಫ್ರೀ ಮಾಡಿದೀವಿ. ಅದು ಬೇರೆ ವಿಚಾರ. ಯಾರಿಗೆ? ಹೆಣ್ಮಕ್ಳಿಗೆ. ಬೇರೆಯವ್ರಿಗೂ ಕೂಡ ಹೋಗಿ ಈ ಪಾಲ್ಗೊಂಡು ಈ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು, ಬೇರೆ ಯಾವುದೇ ಅವ್ರು ಉತ್ಪನ್ನ ಮಾಡೋಂಥದ್ದನ್ನ ಮೆಟ್ರೋಲ್ ಹೋದ್ರೆ ಒಂದು 35 ರೂಪಾಯಿ 40 ರೂಪಾಯಿ ಇರಬೇಕು ಒಂದು ದಿನದ ಟಿಕೆಟ್. ಎಲ್ಲ ಹಿಡಿದ್ರು ಹತ್ತಿದ್ರೆ ಯಾವ ಟ್ರಾಫಿಕ್ ಇಲ್ಲ, 15-20 ನಿಮಿಷಕ್ಕೆ ಹೋಗಿ ಆ ಸ್ಪಾಟ್ಗೆ ಮಾಡ್ತದೆ. ಸೊ ಹಂಗೆ ನಾವು ಫ್ರೀಡಮ್ ಮಾರ್ಚ್ ಕೂಡ ನಾನು ಅದಕ್ಕೋಸ್ಕರ ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ನಾವು ಸೆಲೆಕ್ಟ್ ಮಾಡಿದ್ವು. ಕನೆಕ್ಟಿವಿಟಿ ಅನುಕೂಲ ಆಗಲಿ ಅಂತ. ಟ್ರಾಫಿಕ್ ಮತ್ತೊಂದು ಗಾಡಿ ಪಾರ್ಕ್ ಮಾಡೋದು ಇವೆಲ್ಲ ಸಮಸ್ಯೆ ಬರ್ತದೆ ಅಂತೇಳಿ ಸೊ ಅಲ್ಲಿ ಮಾಡಿದ್ವಿ. ಸೊ ಅದಕ್ಕೆ ನಿಮ್ಮ ಏನು ಮೀಡಿಯಾನವರು ಅದನ್ನ ಹೇಳ್ಬೇಕಾದ್ರೆ ಮೆಟ್ರೋ ಕನೆಕ್ಟಿವಿಟಿಗೋಸ್ಕರನೇ ಈ ಜಾಗನ ಆಯ್ಕೆ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಭಾಗದಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಇದನ್ನ ನಮ್ಮ ಸದಸ್ಯ ಮೇಳ 2024 ಇಟ್ಟಿದ್ದಾರೆ ಅನ್ನೋದನ್ನ ತಾವು ತಿಳಿಸ್ಬೇಕು. ಎರಡನೇದು, ನಮ್ಮ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಬೀದರ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಎಲ್ಲೇ ಇರ್ಬೋದು, ರಾಜ್ಯದ ಮೂಲೆಯಿಂದ ಎಲ್ಲ ಕಡೆ, ಮಂಗಳೂರು ಕಡೆ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಎಲ್ಲೇ ಆಗಲಿ ಅವ್ರು ಮಾಡೋದನ್ನ ತಯಾರಿ ಮಾಡಿ ಅದಕ್ಕೆ ಎಕ್ಸ್ಪೋರ್ಟ್ ಪೊಟೆನ್ಶಿಯಲಿಟಿನ ನಾವು ಅವ್ರಿಗೆ ಕೊಡಬೇಕು. ಅವ್ರಿಗೆ ಆರ್ಥಿಕವಾಗಿ ಕೈ ಶಕ್ತಿ ಕೊಡಬೇಕು. ಅವ್ರಿಗೆ ಅವ್ರನ್ನ ಹೋಗಿ ಜನ ಅವ್ರವ್ರ ಅಂಗಡಿಗಳಲ್ಲಿ ನಾಳೆ ಬೆಳಗ್ಗೆ ಅಲ್ಲಿ ಹೋಗಿ ನೋಡಿದ್ರೆ ತಿರ್ಗಾ ವಾಪಸ್ಸು ಅವ್ರ ಬಿಸ್ನೆಸ್ ಆಟಿಟ್ಯೂಡ್ನ ತಗೊಂಡು ಅವ್ರವ್ರ ಕಿರಾಣಿ ಅಂಗಡಿಗಳಲ್ಲಿ, ಬೇರೆ ಬೇರೆ ಶಾಪ್ಸ್ ಅಲ್ಲಿ ಎಲ್ಲ ತೆಗೆದುಕೊಂಡೋಗಿ ಏನೇನು ಇದೆ ಅನ್ನೋದನ್ನ ನಾವೆಲ್ಲ ಎಕ್ಸಿಬಿಷನ್ಸ್ ಹೋಗಿ ನಾವು ನೋಡೋದು. ಫರ್ನಿಚರ್ಸ್ ನೋಡ್ಬೇಕಾರೆ, ಇನ್ನೊಂದು ನೋಡ್ಬೇಕಾರೆ, ಬಟ್ಟೆ ವಿನ್ಯಾಸ ನೋಡ್ಬೇಕಾರೆ ಎಲ್ಲ ಕೂಡ ಅವರೆಲ್ಲ ಮಾಡಿರೋದನ್ನ ನಾವು ನೋಡೇ ಎಲ್ಲ ದೊಡ್ಡವರೆಲ್ಲ ಆಗಿರುವಂಥದ್ದು. ಯಾರು ಒಂದೇ ಸತಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅವರೆಲ್ಲ ಸಹಕಾರವನ್ನು ಕೊಡಬೇಕು. ಸೊ ಅದಕ್ಕೆ ನಮ್ಮ ಮೀಡಿಯಾ ಫ್ರೆಂಡ್ಸು ತಮ್ಗೆ ನಾನು ಅಪೀಲ್ ಮಾಡ್ಕೊಳ್ತೀನಿ. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಸರ್ಕಾರ ಪ್ರೋತ್ಸಾಹ ಕೊಡ್ತೀವಿ, ಇದನ್ನು ಮಾಡ್ತೀವಿ. ನಿಮ್ದೇನು ಡ್ಯೂಟಿ? ನಮ್ಮನ್ನ ಬೆಳೆಸೋದಕ್ಕಿಂತ ಆ ಜನನ ಬೆಳೆಸೋಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ನಾವು ಇವತ್ತು ನಿಮ್ಮ ಮಾಧ್ಯಮ ಗೋಷ್ಠಿ ಮುಖಾಂತರ ನಿಮ್ಮಲ್ಲಿ ನಾನು ಮನವಿ ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ. ವಿ ಹ್ಯಾವ್ ಸ್ಟಾರ್ಟೆಡ್. ಈಗ ನಮ್ಮ ಮಾಧವನ್ ಮೇಡಮ್ ಅವರು ಹೇಳಿದ್ರು ಮೆಟ್ರೋ ಸ್ಟೇಷನ್ಸ್ ಎಲ್ಲ ಕೊಡಿ. ಇದನ್ನ ನಮ್ಮ ಬಿಸ್ನೆಸ್ ಮಾಡೆಲ್ ಅಲ್ಲ ಇಲ್ಲಿ ಮುಖ್ಯ. ಹಣದಿಂದ ತಗೊಂಡು ಏನ್ ನಮ್ಗೆ ಜಾಗ ಅಲ್ಲ, ಅದೆಲ್ಲ ಬೇಕಾದಷ್ಟು ಕೊಟ್ಟರೆ, ಬೇರೆಯವ್ರಿಗೆಲ್ಲ ಕೊಟ್ಟರೆ ಬೇಕಾದಷ್ಟು ಕೊಡ್ತಾರೆ. ಇದನ್ನ ನಮ್ಮ ಮಕ್ಕಳು ತಯಾರು ಮಾಡೋಂಥದ್ದು, ನಮ್ಮ ಸೋದರಿ ಮಾಡೋಂಥದ್ದಕ್ಕೆ ಸ್ವಲ್ಪ ಹೆಚ್ಚಿಗೆ ಪ್ರಾಜೆಕ್ಟ್ ಕೊಡಬೇಕು ಅಂತ. ಸೊ ಹಂಗೆ ನಾಳೆ ಬೆಳಗ್ಗೆ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಬೆಳಿಬೋದು. ಸ್ಟಾರ್ ಬಕ್ಸು, ಬರಿಷ್ಠ ಇವೆಲ್ಲ ಎಲ್ಲಿದ್ದು? ಇವೆಲ್ಲ KSFC ಇವೆಲ್ಲ ಎಲ್ಲಿತ್ತು? ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಏನಿತ್ತು? ಆಮೇಲೆ ನಮ್ಮ ಕೋಳಿಗೆ ಅದಕ್ಕೆ ಅವ್ರದ್ದೇ ಆದಂತ ಒಂದು ಟೇಸ್ಟ್, ಒಂದು ಕಾಮೆಂಟ್ ಮಾಡ್ಬಿಟ್ಟು ಹಚ್ಚಿಬಿಟ್ಟು ತಿಂದು ಮಾಡಿ ಒಂದೊಂದು ಬಕೆಟ್ ಅಲ್ಲಿ ಕೊಡ್ತಾವ್ರೆ ಅಲ್ವಾ? ಹಂಗೆ ನಮ್ಮ ಹಳ್ಳಿಲಿ ಮಾಡಿದವ್ರು ಅದನ್ನ ಬೇರೆ. ನಾನು ಹೇಳಿದ್ ನನ್ನ ಕತೆ, ಹುಳ್ಳಿಕಾಳು ಕತೆ. We will identify a place. ಡೆಲ್ಲಿ ಹಟ್ ಅಂತ ಇದೆಯಲ್ಲ, ಅದ ಜಾಗಗಳಲ್ಲಿ ನಮ್ಮೆಲ್ಲ ಪರ್ಮನೆಂಟ್ ಎಕ್ಸಿಬಿಷನ್ಸ್ ನಡೀತಾ ಇರಬೇಕು. ಜನ ಒಂದು ಕಾನ್ಸೆಪ್ಟ್ ಇದೆ. ಅದು ಕೆಲವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ, ಏನೇನ್ ಬೇಕು ಅಂತೇಳಿ. ಅದಕ್ಕೆಲ್ಲ ಹೋಗಿ ಇಂಥ ಜಾಗದಲ್ಲಿ ಸಿಗ್ತದೆ ಅಂತೇಳಿ ಅವ್ರಿಗೆ ಎಷ್ಟು ಚೆನ್ನಾಗಿದೆ. ಮೈಸೂರು ಸ್ಯಾಂಡಲ್ ಸೋಪು ಪ್ರಾರಂಭ ಆದಾಗ ಮೈಸೂರು ಲ್ಯಾಂಪ್ ಸೋಪು, ಮೈಸೂರು ಲ್ಯಾಂಪ್ ಹಿಂದೆಲ್ಲ ಬಹಳ ಇತ್ತು. ಸೊ ಹಂಗೆಲ್ಲ ಇದೆ. ಓಕೆ, ಅವೆಲ್ಲ ಚಿಕ್ಕದಾಗಿದ್ದಾನೆ ಪ್ರಾರಂಭ ಆಗಿತ್ತು, ದೊಡ್ಡದಾಗಿತ್ತು. ಎನಿಥಿಂಗ್ ಮೇಡಮ್? ಏನೋ ನಿಮ್ದೇನು ಬೇರೆ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ. ಬಂದಂತ ಎಲ್ಲ ಹೆಣ್ಮಕ್ಳಿಗೆಲ್ಲ ಶುಭವಾಗಲಿ. ನಮಸ್ಕಾರ. ನಿಮ್ ಕಾಫಿ ಕುಡ್ದಿದ್ದೀನಿ, ನಿಮ್ ಬೋಂಡ ತಿಂದಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.